ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನೀಟ್ 2025 ರಿಸಲ್ಟ್ಸ್ ರಿಲೀಸ್ ಆಗಿದೆ, ಡಿಕ್ಲೇರ್ ಆಗಿದೆ. ಸೊ ಯಾರ್ಯಾರೆಲ್ಲ ಒಳ್ಳೆ ಮಾರ್ಕ್ಸನ್ನು ತೊಗೊಂಡಿದ್ದೀರಾ, ರ್ಯಾಂಕನ್ನು ತೊಗೊಂಡಿದ್ದೀರಾ ನೀಟಲ್ಲಿ, ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಸೊ ಈಗ ನೋಡೋಣ ನೀಟ್ ರಿಸಲ್ಟ್ಸನ್ನು ಯಾವ ಥರ ಚೆಕ್ ಮಾಡೋದು ಅಂತ ನೋಡೋಣ. ಸೊ ಬ್ರೌಸರ್ಗೆ ಹೋಗೋಣ. ಬ್ರೌಸರ್ಗೆ ಹೋಗಿ NTA ನೀಟ್ ಅಂತ ಟೈಪ್ ಮಾಡಿ ಸಾಕು. ಸೊ ನಿಮಗಲ್ಲಿ NTA ನೀಟ್ 2025 ಅಂತ ಟೈಪ್ ಮಾಡಿದ್ರೆ ಸಾಕು. ನಿಮಗೆ ಜಸ್ಟ್ ಫಸ್ಟ್ ಲಿಂಕೆ ಓಪನ್ ಆಗುತ್ತೆ, ನೋಡ್ಬೋದು ನೀವು. NEET.NTA.nic.in ಅಂತ ಇದೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಇಲ್ಲಿ ನೋಡಬಹುದು 2 ಪಾಯಿಂಟ್ಸ್ ಇಲ್ಲಿದೆ. ಒಂದು ಫೈನಲ್ ಆನ್ಸರ್ ಕೀನ ರಿಲೀಸ್ ಮಾಡಿದ್ದಾರೆ, ಅದನ್ನು ಚೆಕ್ ಮಾಡ್ಕೊಳ್ಳಿ ನೀವು. ಫೈನಲ್ ಆನ್ಸರ್ ಕೀನ, ಯಾಕಂದರೆ ಫಸ್ಟ್ ಬಿಟ್ಟಿರುವಂಥದ್ದು ನಿಮಗೆ ಪ್ರಾವಿಷನಲ್ ಆನ್ಸರ್ ಕೀ ಬಿಟ್ಟಿದ್ರು. ಅದಾದಮೇಲೆ ನಿಮಗೆ ಯಾರಾದರೂ ಸ್ಟೂಡೆಂಟ್ಸ್ಗೆ ಯಾರಾದರೂ ಚಾಲೆಂಜಸ್ ಮಾಡೋಂಗಿದ್ರೆ ಮಾಡ್ಬೋದು ಅಂತ. ಇದು ಆದಮೇಲೆ ಇವತ್ತಿನ ಬೆಳಗ್ಗೆ ಏನು ಮಾಡಿದ್ದಾರೆ ಅಂತಂದರೆ ಫೈನಲ್ ಆನ್ಸರ್ ಕೀನ ರಿಲೀಸ್ ಮಾಡಿದ್ದಾರೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅಡಿಷನಲ್ ಚೇಂಜಸ್ ಏನಪ್ಪ ಆಗಿದೆ ಅಂತಂದರೆ ನೋಡ್ಬೋದು ನೀವಿಲ್ಲಿ. ಈಗ ಕ್ವಶನ್ ನಂಬರ್, ಇಲ್ಲಿ ಯಾವ ಕ್ವಶನ್ನು ಬುಕ್ಲೆಟ್ ನಂಬರ್ 45 ಆಗಿದ್ದರೆ, ನಿಮಗೆ ಟೆಕ್ಸ್ಟ್ ಬುಕ್ಲೆಟ್ ನಂಬರ್ 45 ಆಗಿದ್ದರೆ ಇಲ್ಲಿ ನೋಡಬಹುದು ಕ್ವಶನ್ ನಂಬರ್ 14ನಲ್ಲಿ ನಿಮಗೆ 2 ಆಪ್ಷನ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಮತ್ತು ಜೊತೆಗೆ ನಿಮಗೆ ಕ್ವಶನ್ ನಂಬರ್ 63ನಲ್ಲಿ 2 ಆಪ್ಷನ್ ನಿಮಗೆ ಕರೆಕ್ಟಾಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಎರಡರಲ್ಲಿ ಯಾವುದಾದ್ರೂ ಆನ್ಸರ್ ಮಾಡಿದರೂ ನಿಮ್ಮದು ಕರೆಕ್ಟಾಗಿ ಬಂದಿರುತ್ತೆ. ಕ್ವಶನ್ ನಂಬರ್ 40ಗೆ 1 and 2 ಎರಡರಲ್ಲಿ ಯಾವ್ದು ಆನ್ಸರ್ ಮಾಡಿದರೂ ಕರೆಕ್ಟೇ. ಕ್ವಶನ್ ನಂಬರ್ 63ಗೂ ನಿಮಗೆ 102ನಲ್ಲಿ ಯಾವ್ದು ಆನ್ಸರ್ ಮಾಡಿದರೂ ಕರೆಕ್ಟಾಗಿರುತ್ತೆ. ಸೊ ಇವೆರಡು ನಿಮಗೆ ಅಪ್ಡೇಟ್ ಮಾಡಿದ್ದಾರೆ ನಿಮಗೆ ಆನ್ಸರ್ ಕೀನಲ್ಲಿ. ಸೊ ಇದಾದಮೇಲೆ ನೀವು ಕಂಪ್ಲೀಟಾಗಿ ಆನ್ಸರ್ ಕೀನ ಚೆಕ್ ಮಾಡ್ಕೋಬೋದು. ಎಲ್ಲ ಕಂಪ್ಲೀಟಾಗಿ ಆನ್ಸರ್ ಕೀನ ಈಗ ಫೈನಲ್ ಟೋಟಲ್ ಆನ್ಸರ್ ಕೀನ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಇದು ಮಾರ್ನಿಂಗ್ ರಿಲೀಸ್ ಮಾಡಿದ್ದಾರೆ. ಇದನ್ನು ಬೇಕಾದ್ರೆ ನೀವು ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೋಬೋದು. ಇದಾದಮೇಲೆ ನಾವು ಈಗ ಫೈನಲ್ ರಿಸಲ್ಟ್ಸಿಗೆ ಬರೋಣ. ರಿಸಲ್ಟ್ಸನ್ನ ಯಾವ ಥರ ಚೆಕ್ ಮಾಡೋದಂತ ಅಲ್ಲೇ ನೋಡ್ಬೋದು ನೀವು. ಲಿಂಕ್ ಇದೆಯಲ್ಲ, NTA ಡಿಕ್ಲೇರ್ಸ್ ದ ರಿಸಲ್ಟ್, NTA ಸ್ಕೋರ್ ರ್ಯಾಂಕ್ ಆಫ್ ದಿ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ನೀವು ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ರಿಸಲ್ಟ್ಸ್ ಅಂತ ಇದೆ. ಯಾವ ಕ್ಯಾಟಗರಿನಲ್ಲಿ ಕಂಪ್ಲೀಟಾಗಿ ಯಾವ್ಯಾವ ಸ್ಟೂಡೆಂಟ್ಸ್ದು, ಯಾವ್ಯಾವ ಸ್ಟೇಟಿಂದ ಹಿಡಿದು ಯಾವ್ಯಾವ ಇದರಿಂದ ವರ್ಷ ವೈಸ್ ನೋಡಿಬೋದು ನೀವು. 2019ಇಂದ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಎಷ್ಟು ಮತ್ತು ಕ್ಲಿಯರ್ ಮಾಡಿರುವಂಥ ಕ್ಯಾಂಡಿಡೇಟ್ಸ್ ಎಷ್ಟಿದ್ದಾರೆ, ಎಲ್ಲ ಸಿಟೀಸಿಂದ, ಎಕ್ಸಾಮಿನೇಷನ್ ಸೆಂಟ್ರಿಂದ ಹಿಡಿದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಇದೆ ನಿಮಗೆ. ಅದಾದಮೇಲೆ ಕೆಳಗಡೆ ಬನ್ನಿ, ಅದು ಡೀಟೇಲ್ಸ್ ನಿಮಗೆ ಕಂಪ್ಲೀಟಾಗಿ ಸ್ಕೋರ್, ರ್ಯಾಂಕ್ ಯಾವ ಥರ ಚೇಂಜಸ್ ಆಗಿದೆ, ಈ ವರ್ಷ ರಿಸಲ್ಟ್ಸ್ ಬಂದಿದೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಇದೆ ನಿಮಗೆ. ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಸ್ಟೇಟ್ ವೈಸಿಂದ ಹಿಡಿದು ಕ್ಯಾಟಗರಿ ವೈಸಿಂದ ಹಿಡಿದು ಅಪಿಯರ್ಡು, ಕ್ವಾಲಿಫೈಡ್ ಇಲ್ಲಿ ನೋಡ್ಬೋದು. ಕ್ಯಾಟಗರಿ ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, ಅಪಿಯರ್ಡ್ ಇದು ಎಷ್ಟಿದ್ದಾರೆ, ಕ್ವಾಲಿಫೈಡ್ ಆಗಿದ್ದಾರೆ ಎಷ್ಟು ಜನ ಆಗಿದ್ದಾರೆ. ಸೊ 2024ಅಲ್ಲಿ 25ಅಲ್ಲಿ ಏನು ಚೇಂಜಸ್ ಆಗಿದೆ ಎಲ್ಲ ನಿಮಗೆ ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೋದು. ಇಂಡಿಯನ್, ಫಾರಿನ್, NRI, OCI, ಸೊ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸ್ಟೇಟ್ ವೈಸಿಂದ ಹಿಡಿದು ಎಲ್ಲ ಡೀಟೇಲ್ಸು ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಸಿಗುತ್ತೆ. ನೀವು ರಿಸಲ್ಟ್ಸ್ ನೀವು ಚೆಕ್ ಮಾಡೋದಕ್ಕೆ ಕೆಳಗಡೆ ನೋಡ್ಬೋದು. ವೆಬ್ಸೈಟಲ್ಲಿ ಫ್ರಂಟಲ್ಲೇ ನಿಮಗೆ ಹೋಮ್ ಪೇಜಲ್ಲೇ ಕೆಳಗಡೆ ಇದೆ ನೋಡಿ, NEET UG 2025 ರಿಸಲ್ಟ್ಸ್ ಅಂತ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಿದಾಗ ನೀವು ಕೆಳಗಡೆ ನಿಮಗೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಲೋಡಿಂಗ್ ಆಗ್ತಾ ಇದೆ, ಯಾಕಂದರೆ ಸರ್ವರ್ ತುಂಬ ಬ್ಯುಸಿ ಇರುತ್ತಲ್ವ ಈಗ ರಿಸಲ್ಟ್ಸ್ ಡಿಕ್ಲೇರ್ ಆಗಿರೋದ್ರಿಂದ. ಓಕೆ, ಸೊ ದಿಸ್ ಸೈಟ್ ಕನಾಟ್ ಬಿ ರೀಚ್ಡ್ ಅಂತ ಇದೆ, ಯಾಕಂದರೆ ಸರ್ವರ್ ತುಂಬ ಬ್ಯುಸಿ ಇರುತ್ತೆ. ಈಗ ಇಮಿಡಿಯೇಟಾಗಿ ರಿಸಲ್ಟ್ಸ್ ರಿಲೀಸ್ ಮಾಡಿರೋದ್ರಿಂದ ತುಂಬ ಕ್ಯಾಂಡಿಡೇಟ್ಸ್ ಎಲ್ಲರೂ ಚೆಕ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅದಕ್ಕೆ ಬ್ಯುಸಿ ಇರುತ್ತೆ. ಏನಿಲ್ಲ, ಸಿಂಪಲ್ ನೀವು ಇದು ನೀಟ್ ರಿಸಲ್ಟ್ಸ್ 2025 ನೀಟ್ UG ಕ್ಯಾಂಡಿಡೇಟ್ ಆಕ್ಟಿವಿಟಿ ಅಂತ ಕೆಳಗಡೆ ಇದೆಯಲ್ವಾ, ನೀವು ಕೆಳಗಡೆ ಕರ್ಸರ್ ಮೂವ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ವಾ, ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಇಲ್ಲಿ ಲೋಡ್ ಆಗುತ್ತೆ. ಅಲ್ಲಿ ನಿಮಗೆ ಯೂಸರ್ ID ಪಾಸ್ವರ್ಡ್ ಕೇಳುತ್ತೆ. ನಿಮ್ಗೆ ಗೊತ್ತಿದೆಯಾ ಆಲ್ರೆಡಿ, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚರ್ ಇರುತ್ತೆ, ಕ್ಯಾಪ್ಚರನ್ನು ಹಾಕಿದಾದಮೇಲೆ ನಿಮಗೆ ರಿಸಲ್ಟ್ಸನ್ನು ನೋಡಬಹುದು. ಇಲ್ಲಿ ಆಲ್ಟರ್ನೇಟಿವ್ ಲಿಂಕ್ ಅಂತಲೂ ಕೊಟ್ಟಿದ್ದಾರೆ ನೋಡಿ. ಇದು ಎರಡು ವರ್ಕ್ ಆಗ್ತದೆ, ಯಾಕಂದರೆ ಸರ್ವರ್ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ಟ್ರೈ ಮಾಡ್ತೀರಿ, ಡೆಫಿನೆಟ್ಲಿ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮ ಯೂಸರ್ ID ಪಾಸ್ವರ್ಡ್ ಕೇಳುತ್ತೆ, ನೀವು ಕಂಪ್ಲೀಟಾಗಿ ಎಂಟರ್ ಮಾಡಿ. ಡೀಟೇಲ್ಸನ್ನು ಎಂಟರ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ID ನೋಡಿ ಈಗ ಲೋಡ್ ಆಗ್ತಿದೆ. ಯಾಕೆಂದರೆ ಸರ್ವರ್ ಬ್ಯುಸಿ ಇದೆ ಅಟ್ ಎ ಟೈಮ್, ಈಗ ನಾವು ಟ್ರೈ ಮಾಡೋಕ್ಕೆ ಹೋಗ್ತಿರೋದ್ರಿಂದ ಸೊ ಅಲ್ಲಿ ರಿಸಲ್ಟ್ಸ್ ಬರ್ತಿಲ್ಲ. ಬಟ್ ಆದಮೇಲೆ ನಿಮ್ಗೆ ಏನಾಗುತ್ತೆ, ರಿಸಲ್ಟ್ಸನ್ನು ನೋಡ್ಕೋಬೋದು. ಆ ರಿಸಲ್ಟ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ಏನು ಡೀಟೇಲ್ಸ್ ಇರುತ್ತೆ ಅಂದರೆ ಸಬ್ಜೆಕ್ಟ್ ವೈಸ್ ಡೀಟೇಲ್ಸ್ ಇರುತ್ತೆ ನಿಮಗೆ. ಲೈಕ್ ಎಷ್ಟು ಪರ್ಸೆಂಟೈಲ್ ಇದೆ ಸಬ್ಜೆಕ್ಟ್ ವೈಸು ನಿಮಗೆ,
ಮತ್ತು ಎಷ್ಟು ಕ್ಯಾಂಡಿಡೇಟ್ಸ್ ಅಪಿಯರ್ ಆಗಿದ್ದಾರೆ, ನಂಬರ್ ಆಫ್ ಕ್ಯಾಂಡಿಡೇಟ್ಸ್, ಕಟ್ ಆಫಿಂದ ಹಿಡಿದು ಜನರಲ್ಲಿಂದ ಹಿಡಿದು SC ST OBC ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟಿದ್ದಾರೆ, ಕಟ್ ಆಫ್ ಎಷ್ಟು ಬಂದಿದೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಝುವಾಲಜಿ ಟುಗೆದರ್ ಎಷ್ಟು ಪರ್ಸೆಂಟೈಲ್ ಬಂದಿದೆ, ಟೋಟಲ್ ಪರ್ಸೆಂಟೈಲ್ ಎಷ್ಟು ಬಂದಿದೆ ನಿಮಗೆ, ಮತ್ತು ರ್ಯಾಂಕಿಂಗಲ್ಲಿ ನಿಮಗೆ ಕೆಟಗರಿ ರ್ಯಾಂಕಿಂಗ್ ಬಂದಿರುತ್ತೆ. ಕೆಟಗರಿ ರ್ಯಾಂಕನ್ನು ಚೆಕ್ ಮಾಡ್ಕೋಬೋದು. ಆಲ್ ಇಂಡಿಯಾ ರ್ಯಾಂಕ್ ಬಂದಿರುತ್ತೆ. ಸೊ ನೀವು ಬೆಟರ್ ಆಲ್ ಇಂಡಿಯಾ ರ್ಯಾಂಕನ್ನು ಕನ್ಸಿಡರ್ ಮಾಡ್ಕೊಳ್ಳಿ, ಯಾಕಂದರೆ ಕೆಟಗರಿ ರ್ಯಾಂಕು ನಿಮಗೆ ಅಷ್ಟೊಂದು ಯೂಸ್ ಆಗೋದಿಲ್ಲ. ಕೆಟಗರಿ ರ್ಯಾಂಕ್ ಬಂದು ಅಷ್ಟೊಂದು ಚೇಂಜಸ್ ಏನು ನಿಮಗೆ ಅಷ್ಟೊಂದು ಯೂಸ್ ಏನೂ ಆಗೋದಿಲ್ಲ ಕೆಟಗರಿ ರ್ಯಾಂಕು. ಸೊ ನೀವು ಬೇಸಿಕ್ಕಾಗಿ ಇಟ್ಕೊಳ್ಳುವಂಥದ್ದು ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಅಂತ ಬರುತ್ತೆ, ಅದನ್ನು ನೀವು ರೆಫರೆನ್ಸಾಗಿ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಅದರಲ್ಲಿ ಕಂಪ್ಲೀಟಾಗಿ ರ್ಯಾಂಕ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದೇ ನಿಮಗೆ ಒಂದು ಅಪ್ರಾಕ್ಸಿಮೇಷನ್ ಮಾಡ್ಕೊಳ್ಳೋಕ್ಕೆ ಆಲ್ ಇಂಡಿಯಾ ರ್ಯಾಂಕನ್ನೇ ನಿಮಗೆ ಕನ್ಸಿಡರ್ ಮಾಡ್ಕೊಳ್ಳಿ. ಕೆಟಗರಿ ರ್ಯಾಂಕ್ ಅದೊಂದು ರೆಫರೆನ್ಸ್ಗೆ ಅಷ್ಟೇ, ನಿಮಗೆ ಕೆಟಗರಿ ರ್ಯಾಂಕಿಂದ ಏನು ಮಹಾ ಯೂಸ್ ಆಗುವಂಥದ್ದು ಏನೂ ಇಲ್ಲ ಅದರಲ್ಲಿ. ಸೊ ಇಷ್ಟಾಯಿತು ನೀಟ್ ರಿಸಲ್ಟ್ಸ್ ಬಗ್ಗೆ. ಇನ್ನೂ ಫರ್ದರ್ ಅಪ್ಡೇಟ್ಸ್ ಬಗ್ಗೆ ಏನಾದರೂ ಬಂದರೆ ನಾನು ಆ್ಯಕ್ಚುಲಿ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸೊ ಆ್ಯಂಡ್ ಈಗ ಯಾರ್ಯಾರೆಲ್ಲ ಮಾರ್ಕ್ಸ್ ಚೆನ್ನಾಗಿ ತೊಗೊಂಡಿದ್ದೀರಾ, ರ್ಯಾಂಕ್ಸ್ ತೊಗೊಂಡಿದ್ದೀರಾ, ಅವರಿಗೆಲ್ಲ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಮುಂದೆ ಯಾವ್ಯಾವ ನೆಕ್ಸ್ಟ್ ಎಕ್ಸಾಮಿನೇಷನ್ಸ್ಗೆ ಯಾವ ಥರ ಕೌನ್ಸಿಲಿಂಗ್ ಎಲ್ಲ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ, ಇನ್ನೇನು ನೀಟ್ ರಿಸಲ್ಟ್ಸ್ ಬಿಟ್ಟಿರೋದ್ರಿಂದ ಇನ್ನೇನು KCET ಕೌನ್ಸಿಲಿಂಗ್ ಏನೇನು ಸೂನ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆದಮೇಲೆ ನಿಮ್ಗೆ ಇನ್ನೂ ಏನಾದರೂ ಅಪ್ಡೇಟ್ಸ್ ಇದ್ದಾಗ ನಿಮಗೆ ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.